ಈಗ ನೀವೇನು ಮಾಡಿದ್ದೀರಾ ಅಂದರೆ ಸರ್ಕಾರ ಏನು ಮಾಡಿದೆ ಅಂತ ತಾವು ಕೇಳ್ಬೋದು. ಈಗ ನಾವು ಚಾಲನೆ ಕೊಟ್ಟ ಆದಮೇಲೆ ಇಲ್ಲಿವರೆಗೂ ಕೂಡ GBA ವತಿಯಿಂದ ಸುಮಾರು 67,152 ಟನ್ನು 67,152 ಟನ್ನು ಅಷ್ಟು ಡೆಬ್ರೀಸನ್ನು ನಾವೀಗ ರಿಮೂವ್ ಮಾಡಿದ್ದೇವೆ. ನಮ್ಮ ಜೊತೆಗೆ BDAನವರು ಕೂಡ 51,323 ಟನ್ನು GBAನವರು BDAನವರು ಅವರು ಕೂಡ ಡೆಬ್ರೀಸನ್ನು ರಿಮೂವಲ್ ಮಾಡ್ತಾ ಇದ್ದಾರೆ BDA ಜಾಗಗಳಲ್ಲಿ. ಸೊ GBAನು ಮಾಡ್ತಾ ಇದೆ, BDAನವರು ಮಾಡ್ತಾ ಇದ್ದಾರೆ. ಜೊತೆಗೆ ಬೆಸ್ಕಾಂನವರು ನಮಗೆ ಒಳ್ಳೆ ಸಹಕಾರವನ್ನು ಕೊಟ್ಟು ಸುಮಾರು 1,500 ಡೆಡ್ ಪೋಲ್ಗಳು, ಐಡಲ್ ಪೋಲ್ಸು 1,588 ರೋಡಲ್ಲೇ ಡಮ್ಮಿ ಪೋಲುಗಳು ಎಲ್ಲೆಲ್ಲಿ ನಿಂತಿದ್ವು ಮಲಗಿದ್ವು ಅವುಗಳನ್ನೆಲ್ಲ ತೆರವು ಮಾಡಿದ್ದಾರೆ ಬೆಸ್ಕಾಂನವರು ಕೂಡ. ಮತ್ತೆ ಅವ್ರದ್ದು ಟ್ರಾನ್ಸ್ಫಾರ್ಮರ್ ಸುತ್ತ ಇದ್ದಿದ್ದ ಡೆಬ್ರೀಸನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಬೆಸ್ಕಾಂನವರು ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಮೆಟ್ರೋದವರು ನಮಗೆ ಸಹಕಾರ ಕೊಟ್ಟು ಅವರು ಸುಮಾರು 2,143 ಕ್ಯೂಬಿಕ್ ಮೀಟರ್ ಅಷ್ಟು ಡೆಬ್ರೀಸನ್ನು ಅವರ ಕನ್ಸ್ಟ್ರಕ್ಷನ್ ಸೈಟ್ಗಳಿಂದ ರಿಮೂವ್ ಮಾಡಿದ್ದಾರೆ. KRIDನವರು ಮಾಡಿದ್ದಾರೆ. KADBನವರು 2,880 ಟನ್ ರಿಮೂವ್ ಮಾಡಿದ್ದಾರೆ. ಈ ತರಹ ಎಲ್ಲ ನಾವು BDA, ಬೆಸ್ಕಾಂ, ಮೆಟ್ರೋ, BWSSB, KADB, KRID, NHAI ಇಷ್ಟು ಸೇರಿಸಿದ್ರೆ 1,22,732 ಟನ್ನು ಡೆಬ್ರೀಸನ್ನು ಸಾರ್ವಜನಿಕ ಜಾಗಗಳಿಂದ ನಾವು ತೆಗೆದಿದ್ದೇವೆ. ಅದೇ ಸಂದರ್ಭದಲ್ಲಿ ನಾವು ಮನವಿ ಮಾಡೋದು, ಸಾರ್ವಜನಿಕ ಜಾಗಗಳು ನಾವು ಸ್ವಚ್ಛ ಮಾಡುವಾಗ ನಾಗರಿಕರು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿ ಜಸ್ಟ್ ಕ್ಲೀನ್ ಬೆಂಗಳೂರು ಮಾಡಬೇಕು, ಅವರವರ ಸೈಟು ಅವ್ರು ಮಾಡ್ಕೋಬೇಕು ಅಂತ ನಾವು ಮನವಿ ಮಾಡ್ತೇವೆ. ಇದಕ್ಕೆ ಕೆಲವರು ಪ್ರತಿಕ್ರಿಯೆ ಮಾಡಿದ್ದಾರೆ, ನಾವು ನಿಮಗೆ ಕಸ ತೆಗೆಯೋದಕ್ಕೆ ನಿಮಗೆ ಸೇವಾ ಶುಲ್ಕವನ್ನು ಕಟ್ತೇವೆ, ನಮ್ಮ ಸೈಟ್ನ ನಾವೇ ಯಾಕೆ ಮಾಡ್ಕೋಬೇಕು ಅಂತ. ನಾವು ಸೇವಾ ಶುಲ್ಕ ಬರೆಸ್ಕೊಳ್ಳೋದು ಅಡಿಗೆ ಮನೆದು ಅಥವಾ ಮನೆ ಕಸದ್ದು ತಕ್ಕೊಂಡು ಹೋಗೋದಿಕ್ಕೆ. ಖಾಲಿ ಸೈಟ್ ಇದ್ರೂ ತೆಗಿತೀವಿ ನಾವು, ನೀವು ಕೊಡಿ. ನಮಗೆ ದಿನ ಬೆಳಿಗ್ಗೆ ಕಸ ಕಲೆಕ್ಟ್ ಮಾಡೋರು ಬಂದಾಗ ಖಾಲಿ ಸೈಟ್ದು ಕೂಡ ನೀವು ಕಸ ಕಲೆಕ್ಟ್ ಮಾಡಿ ಅವ್ರ ಕೈಗೆ ಕೊಟ್ರೆ, ಯಾವುದು ಮನೆ ಕಸ ಅದನ್ನ ತಕೊಂಡು ಹೋಗ್ತೀವಿ, ಅದಕ್ಕೆ ಅಡಿಷನಲ್ ಚಾರ್ಜ್ ಇಲ್ಲ. ನೀವೇನು ಖಾಲಿ ಸೈಟ್ಗೆ ಒಂದು 400 ರೂಪಾಯಿ ಕಟ್ತಾ ಇದೀವಿ, ಬೇಕು ಅಂತ ಹೇಳಿದ್ರೆ ನೀವು ಕಟ್ತಾ ಇರೋದು ಮನೆ ಕಸ ಕೊಡೋದಕ್ಕೆ. ಮನೆ ಕಸ ಕೊಟ್ರೆ ಖಾಲಿ ಸೈಟ್ದು ನಾವು ತಗೊಂಡು ಹೋಗ್ತೀವಿ. ಸ್ಪಷ್ಟೀಕರಣ ಮಾಡ್ತಾ ಇದ್ದೇನೆ.